ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ಸ್ಟೂಡೆಂಟ್ಸ್ಗೆ ನೋಡಿ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸಾಕಷ್ಟು ಸ್ಟೂಡೆಂಟ್ಸು ನಂದು ರ್ಯಾಂಕಿಂಗು 5000 ಬಂದಿದೆ, ನಂದು ರ್ಯಾಂಕಿಂಗು 10,000 ಬಂದಿದೆ, ನನಗೆ ಸೀಟ್ ಸಿಗುತ್ತಾ, ನನಗೆ ಕಾಲೇಜ್ ಅಲರ್ಟ್ ಆಗುತ್ತಾ, ನನಗೆ ಯಾವ ಕಾಲೇಜಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಸೊ ನಿಮ್ಮದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ ನೀವು ಯಾವ ರೀತಿ ಒಂದು ಕಾಲೇಜಸ್ಗೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು, ಏನು ಯಾವ ರೀತಿ ಕಾಲೇಜಸನ್ನು ಲೀಸ್ಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ PGCET 2025 ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಹ ನಿಮ್ಮ ಒಂದು ರಿಸಲ್ಟ್ಸ್ ಆದರೆ ಅನೌನ್ಸ್ ಆಗಿರುವಂಥದ್ದು ನೀವು ಸಹ ಚೆಕ್ ಮಾಡ್ಕೊಂಡಿದ್ದೀರಾ. MBA ಸ್ಟೂಡೆಂಟ್ಸು, MCA ಸ್ಟೂಡೆಂಟ್ಸು ಆ್ಯಂಡ್ ಹಾಗೇನೂ ಸಹ MTech ಸ್ಟೂಡೆಂಟ್ಸು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಲಿಂಕ್ ಇದೆ, ಎಲ್ಲರೂ ಚೆಕ್ ಮಾಡ್ಕೊಂಡಿದ್ದೀರಾ. ಚೆಕ್ ಮಾಡ್ಕೊಂಡಿದ್ದ ಆದಮೇಲೆ ಇಲ್ಲಿ ರ್ಯಾಂಕಿಂಗ್ ಬಂದುಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ 10,000 ಎಬೋ ಬಂದಿದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ 5,000 ಬಂದಿದೆ, 15,000 ಬಂದಿದೆ. ಈ ರೀತಿ ಆದರೆ ರ್ಯಾಂಕಿಂಗ್ ಬಂದಿರುವಂಥದ್ದು. ಸೊ ಇಲ್ಲಿ ಎಲ್ಲ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ ಲೈಕ್ MBA ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, MCA ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಇವರೆಲ್ಲರೂ ಸಹ ಕೇಳ್ತಾನೆ ಬರ್ತಿದ್ದಾರೆ. ನಂದು ರ್ಯಾಂಕಿಂಗ್ ಇಷ್ಟಿದೆ, ನನಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಏನು ಅಂತ ಹೇಳಿಬಿಟ್ಟು, ನನಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಮೊದಲಿಗೆ ನಿಮ್ಮದು ರ್ಯಾಂಕಿಂಗ್ ಎಷ್ಟೇ ಇರಲಿ, ಅದು 5,000 ಆಗಲಿ ಇರಲಿ ಅಥವಾ 10,000 ಆದರೂ ಇರಲಿ, ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತಾ. ನಿಮಗೆ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಇನ್ನೂ ಸಹ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂತಂದರೆ KE ಕಡೆಯಿಂದ KCET ಆ್ಯಂಡ್ ಹಾಗೆ ನೀಟ್ ಕೌನ್ಸಿಲಿಂಗ್ ಆದರೆ ನಡೆಸ್ಕೊಡ್ತಿರುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಯಾವಾಗ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೋ ಆ ಒಂದು ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಯಾವ ರೀತಿ ಒಂದು ಕಾಲೇಜಸನ್ನು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಯಾವ ರೀತಿ ಕಾಲೇಜಸನ್ನು ಲೀಸ್ಟ್ ಮಾಡ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ ನಿಮ್ಮದು ರ್ಯಾಂಕಿಂಗು 100 ಬಂದಿರುತ್ತೆ, 200 ಬಂದಿರುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಏನಾದರೂ ಮಿಸ್ಟೇಕ್ಸನ್ನು ಮಾಡಿದ್ದೀರಾ, ನಿಮ್ಗೆ ಯಾವ ರೀತಿ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಸಹ ನೀವು ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತೀರಾ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ಆಗೋದಿಲ್ಲ. ಓಕೆನಾ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ನಾನು ನಿಮಗೆ ಇವತ್ತಿಂದ ರೆಗ್ಯುಲರಾಗಿ ಅಪ್ಡೇಟ್ಸನ್ನು ಕೊಡ್ತೀನಿ. ಅದು ನಿಮ್ಮ ಒಂದು ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋವರೆಗೂ ಸಹ ಯಾವ ರೀತಿ ಇರುತ್ತೆ ಕೌನ್ಸಿಲಿಂಗ್ ಪ್ರೊಸೀಜರ್, ಏನು ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಎಲ್ಲನೂ ಸಹ ಡೀಟೇಲ್ಡಾಗಿ ಅಪ್ಡೇಟ್ ಆದರೆ ಬರ್ತಾ ಇರುತ್ತೆ. ಓಕೆನಾ. ಈಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಇಲ್ವಾ ಅನ್ನೋದು ನಿಮ್ಮದೊಂದು ಕ್ವಶನ್ ಆದರೆ, ಇನ್ನೊಂದೇನು ಅಂತ ಅಂದರೆ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಕರೆಕ್ಟಾಗಿ ಒಂದು ಆಪ್ಷನ್ ಎಂಟ್ರಿ ಮಾಡಲೇಬೇಕು. ಓಕೆನಾ. ನಿಮ್ಮದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ಥರದ ಮಿಸ್ಟೇಕ್ಸನ್ನು ಆದರೆ ಮಾಡಬಾರ್ದು. ಓಕೆನಾ. ಈಗ ಹೇಳ್ತಿದ್ದೀನಿ ನೋಡಿ, ನಿಮ್ಮದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ ನೀವೀಗ ಏನು ಮಾಡ್ತೀರಾ ಅಂತ ಅಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಇನ್ನೂ ಸಹ ತುಂಬ ದೂರ ಇದೆ. ಬಟ್ ನೀವು ಸ್ಟೂಡೆಂಟ್ಸ್ ಈಗಲೇ ಏನೊಂದು ಕೆಲಸ ಮಾಡ್ತೀರಾ ಅಂತ ಅಂದರೆ ನಿಮ್ಮದು ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ. ರ್ಯಾಂಕಿಂಗ್ ಬಂದಿದ್ದು ನೋಡ್ಕೊಂಡಿದ್ದ ಆದಮೇಲೆ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಆದರೆ ಸಿಗುತ್ತೆ. ಓಕೆನಾ. ನಾನು ನಿಮಗೆ ಈಗ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಸ್ಕ್ರೀನ್ ಮೇಲೆ ನೀವು ಅಬ್ಸರ್ವ್ ಮಾಡಿ. ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಈಗಾಗಲೇ ಸಹ 3 ಕಟ್ ಆಫ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. MTech ಸ್ಟೂಡೆಂಟ್ಸ್ಗಾಗಿರ್ಬೋದು, MCA MBA ಸ್ಟೂಡೆಂಟ್ಸ್ಗೆ ನೀವು ಈ ಒಂದು ಕಟ್ ಆಫ್ಸನ್ನು ಚೆಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ನೋಡಿ ಗ್ರೂಪಲ್ಲಿ ಬಂದುಬಿಟ್ಟು ನಾನು ನಿಮಗೆ 3 ಕೋರ್ಸಸ್ದನ್ನು ಸಹ ಕಾಲೇಜ್ ಕಟ್ ಆಫ್ಸನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಅಲ್ಲಿ ನಾನು ನಿಮಗೆ ಸೆಂಡ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಸಿಂಪಲ್ ನೋಡಿ ನಾನೀಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ. MBA ಸ್ಟೂಡೆಂಟ್ಸ್ ಅಂತ ಅನ್ಕೊಳ್ಳಿ. ನೀವು ಈ ರೀತಿ ಒಂದು ಕಾಲೇಜ್ ಕಟ್ ಆಫ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನಿಮ್ಮದು ರ್ಯಾಂಕಿಂಗ್ ಎಷ್ಟಿದೆ ಅಂತ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀರಾ ಅಂತಂದರೆ ಯಾವ ಲೊಕೇಶನಲ್ಲಿ ನೀವು ಕಾಲೇಜಸ್ಗೆ ಹೋಗಬೇಕು ಅಂತ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಅದಾಗಿದ್ದ ಆದಮೇಲೆ ಈಗ ನಾನು ಫಾರ್ ಎಕ್ಸಾಂಪಲ್ ಆಗಿ ಸ್ಟೂಡೆಂಟ್ಸ್ಗೆ ಹೇಳೋದಾದರೆ ಇಲ್ಲಿ ಯಾವುದಾದ್ರೂ ಒಂದು ಸ್ಟೂಡೆಂಟು ಬೆಂಗಳೂರಲ್ಲಿ ಕಾಲೇಜಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಸ್ಟೂಡೆಂಟು ಏನು ಮಾಡಬೇಕು ಅಂತ ಅಂದರೆ ಈ ರೀತಿ ಒಂದು ಕಾಲೇಜ್ ಕಟ್ ಆಫ್ಸನ್ನು ತಗೊಂಡಿದ್ದ ಆದಮೇಲೆ ಈ ಒಂದು ಕಾಲೇಜ್ ಕಟ್ ಆಫ್ಸಲ್ಲಿ ನೀವು ನೀಟಾಗಿ ಏನು ನೋಡ್ಕೋತೀರಾ ಅಂತ ಅಂದರೆ ನೋಡಿ, ಈಗ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ. MBA ಮಾಡಬೇಕು ಅಂತ ಅಂದ್ಕೊಂಡಿರೋ ಸ್ಟೂಡೆಂಟ್ ಬಂದುಬಿಟ್ಟು ಇಲ್ಲಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಅಂತ ಇದೆ, ಕೊಡತಿ ವಿಲೇಜ್, ವರ್ತೂರು ಹೋಬಳಿ, ಬೆಂಗಳೂರು ಅಂತ ಇರುವಂಥದ್ದು. ಸೊ ಈ ಥರ ಕಾಲೇಜನ್ನು ನೋಡ್ತೀರಾ. ಕಾಲೇಜನ್ನು ನೋಡಿದ್ದ ಆದಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 1G 1H 2AG 2AH 2BG 2BH 3AG ಅಂತ ಇದೆ. ಇದು ಬಂದುಬಿಟ್ಟು ಕ್ಯಾಟಗಿರಿ ಆಗಿರುತ್ತೆ. 3A ಜನರಲ್ಲು, 3AG ಅಂದರೆ 3H ಅಂತಂದರೆ 3A ಹೈದರಾಬಾದ್ ಕರ್ನಾಟಕ ಆಗಿರುತ್ತೆ. ಸೊ ಈ ರೀತಿ ಒಂದು ಕ್ಯಾಟಗಿರಿಯನ್ನು ಮೆನ್ಷನ್ ಮಾಡಿರ್ತಾರೆ. ನಿಮ್ಮದು ಯಾವ ಕ್ಯಾಟಗಿರಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಓಕೆನಾ. ಇದು GM ಅಂತ ಇದೆ, ಜನರಲ್ ಮೆರಿಟೂ ಸಹ ಎಲ್ಲ ಕ್ಯಾಟಗಿರಿ ಸ್ಟೂಡೆಂಟ್ಸು ಇನ್ವಾಲ್ವ್ ಆಗ್ತೀರಾ. ಸೊ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ನೀವು ಏನು ಮಾಡ್ತೀರಾ ಅಂತ ಅಂದರೆ ಈಗ ನೀವು ಯಾವ ಕಾಲೇಜ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ, ಇಲ್ಲ ಅಂತಂದರೆ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಕಟ್ ಆಫ್ ರ್ಯಾಂಕಿಂಗನ್ನು ನೋಡಿ. ಈಗ ನಾನು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ 3A ಜನರಲ್ ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ. 3A ಜನರಲ್ ಸ್ಟೂಡೆಂಟ್ ಏನು ಮಾಡ್ತಾನೆ, ಅವ್ರದ್ದು ರ್ಯಾಂಕಿಂಗ್ ಬಂದುಬಿಟ್ಟು ಒಂದು 10,000 ಬಂದಿರುತ್ತೆ. ಸೊ ಆಗ ಏನು ಮಾಡ್ತಾನೆ, ಈ ಕಟ್ ಆಫನ್ನು ನೋಡಿಕೊಂಡು 3A ಜನರಲ್ ಕಟ್ ಆಫ್ ಬಂದುಬಿಟ್ಟು 14,000 ಇದೆ. ಓಕೆನಾ. ಸೊ 14,000ವರೆಗೂ ಕಟ್ ಆಫ್ ಆದರೆ ಇರುವಂಥದ್ದು ಲಾಸ್ಟ್ ಇಯರು. ಈ ವರ್ಷ ಏನು ಮಾಡ್ತಾನೆ ಈ ಸ್ಟೂಡೆಂಟು ನಂದು 10,000 ರ್ಯಾಂಕಿಂಗ್ ಬಂದಿದೆ ಅಂತ ಹೇಳಿಬಿಟ್ಟು ಈ ಥರ ಕಾಲೇಜಸನ್ನು ಪಿಕ್ ಮಾಡ್ಕೊಂಡಿದ್ದಾನೆ ಅಂತಂದರೆ ಇಂಥ ಸ್ಟೂಡೆಂಟಿಗೆ ಆಗ 100% ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್
ಚಾನ್ಸಸ್ ಆದರೆ ಇರುತ್ತೆ. ಓಕೆನಾ. ಸೊ ಇದೇ ರೀತಿಯಲ್ಲಿ ಈಗ ಈ 10,000 ಬಂದಿರುವಂಥ ಸ್ಟೂಡೆಂಟ್ ಏನು ಮಾಡಬೇಕು ಅಂತಂದರೆ ಈ ಕಟ್ ಆಫ್ ಅಲ್ಲಿರುವಂತಹ ಬೆಂಗಳೂರು ಕಾಲೇಜಸ್ ಎಲ್ಲ ಕಾಲೇಜಸನ್ನು ನೋಡಬೇಕು. ಎಲ್ಲ ಕಾಲೇಜಸನ್ನು ನೋಡಿದ್ದು ಆದಮೇಲೆ ಅವರ ಒಂದು ರ್ಯಾಂಕಿಂಗ್ಗೆ ತಕ್ಕಂತೆ ಕಟ್ ಆಫ್ ಇರುವಂತಹ ಎಲ್ಲ ಕಾಲೇಜಸನ್ನು ಲೀಸ್ಟ್ ಮಾಡ್ಕೋಬೇಕು. ಈಗಲೇ ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ತುಂಬ ಈಸಿ ಆಗುತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ. ಆಗ ಅವರಿಗೆ ಕಾಲೇಜನ್ನು ಸಹ ತುಂಬ ಈಸಿಯಾಗಿ ಆದರೆ ಸಿಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಎಲ್ಲ ಥರದ ಸ್ಟೆಪ್ಸನ್ನು ಸಹ ನೀವು ಸ್ಟೂಡೆಂಟ್ಸು ಫಾಲೋ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. MBA ಕೋರ್ಸ್ಗೂ ಸೇಮ್ ಇದೇ ಥರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ MCA ಕೋರ್ಸ್ಗೂ ಇದೇ ಥರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ MTech ಸ್ಟೂಡೆಂಟ್ಸ್ಗೂ ಸಹ ನೀವು ಯಾವ ಕೋರ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಆ ಕಾಲೇಜಲ್ಲಿ ಆ ಕೋರ್ಸ್ ಇದೆಯಾ ಇಲ್ವ ಅನ್ನೋದನ್ನು ನೋಡ್ಕೊಳ್ಳಿ. ಜೊತೆಗೆ ಏನು ಮಾಡ್ತೀರಾ ಅಂತಂದರೆ ಕಟ್ ಆಫ್ ರ್ಯಾಂಕಿಂಗನ್ನು ನಿಮ್ಮೊಂದು ಕ್ಯಾಟಗರಿದ ಆದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆನಾ. ಈಗ ನೀವು ಫೈನಲ್ ಆಗಿ ಏನು ತಿಳ್ಕೊಬೇಕು ಅಂತ ಅಂದರೆ ಈ ಒಂದು 3 ಕಟ್ ಆಫ್ಸನ್ನು ತಗೊಳ್ಳಿ. ಅಂದರೆ ಈಗ MBA ಸ್ಟೂಡೆಂಟ್ಸ್ ಇದ್ದರೆ ಓನ್ಲಿ MBA ಕಟ್ ಆಫನ್ನು ತಗೊಳ್ಳಿ. MCA ಸ್ಟೂಡೆಂಟ್ಸ್ ಇದ್ದರೆ ಓನ್ಲಿ MCA ಕಟ್ ಆಫನ್ನು ತಗೊಳ್ಳಿ. ಈಗ MCA ಕಟ್ ಆಫ್ ನೀವು ತಗೊಂಡಿದ್ದ ಆದಮೇಲೆ ಈ ಥರ ಕಾಲೇಜಸಲ್ಲಿ MCA ಕೋರ್ಸ್ ಇದೆ. ಇಂತಹ ಕಾಲೇಜಲ್ಲಿ ನಂದು ಕ್ಯಾಟಗರಿ ಬಂದುಬಿಟ್ಟು 3A ಜನರಲ್ಲು ಅಥವಾ ನಿಮ್ಮ ಕ್ಯಾಟಗರಿ ಬಂದುಬಿಟ್ಟು 2A ಜನರಲ್ಲು. ಇಲ್ಲಿ ಬಂದುಬಿಟ್ಟು ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿದೆ, 10,000 ಇದೆಯಾ ಅಥವಾ 11,000 ಇದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮದು ನಿಯರ್ ಬೈ ಇರುವಂತಹ ಎಲ್ಲ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಈಗ ನಿಮ್ಮದು ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ 10,000 ರ್ಯಾಂಕಿಂಗ್ ನಿಮ್ಮದು ಬಂದಿದೆ. ನೀವು MBA ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಬ್ಯಾಂಗ್ಳೂರು ಲೊಕೇಶನಲ್ಲಿ. ಫಸ್ಟ್ ಬ್ಯಾಂಗ್ಳೂರು ಲೊಕೇಶನಲ್ಲಿ ಇರುವಂಥ ಎಲ್ಲ ಕಾಲೇಜಸನ್ನು ನೋಡಿ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆಯೋ ನೋಡಿ. ಅದರಲ್ಲಿ ಇಷ್ಟ ಆಗಿರುವಂಥ ಕಾಲೇಜಸಲ್ಲಿ ಕಟ್ ಆಫ್ ನೋಡಿ. ಓಕೆನಾ. ಕಟ್ ಆಫ್ ಏನಾದರೂ ಅರೌಂಡ್ 8,000, 9,000, 10,000, 12,000, 14,000, 16,000, 20,000 ಈ ರೀತಿ ಏನಾದರೂ ಇತ್ತು ಅಂತಂದ್ರೆ ಆ ಥರ ಎಲ್ಲ ಕಾಲೇಜಸನ್ನು ಲೀಸ್ಟ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಏನು ಮಾಡ್ತೀರಾ ಅಂತಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹಾಕ್ಕೊಂಡು ಹೋಗಿ. ಓಕೆನಾ. ಇನ್ಕ್ರೀಸಿಂಗ್ ಆರ್ಡರ್ ಅಂತ ಅಂದರೆ ಈಗ ಲೀಸ್ಟ್ ಮಾಡ್ಕೋತೀರಾ. ಯಾವುದೋ ಒಂದು ಕಾಲೇಜಲ್ಲಿ 8,000 ಕಟ್ ಆಫ್ ಇದೆ, ಇನ್ನೊಂದು ಕಾಲೇಜಲ್ಲಿ 9,000 ಕಟ್ ಆಫ್ ಇದೆ, ಅದಾಗಿ ನೆಕ್ಸ್ಟ್ ಕಾಲೇಜಲ್ಲಿ 10,000 ಕಟ್ ಆಫ್ ಇದೆ. ಈ ರೀತಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹಾಕ್ಕೊಂಡು ಹೋಗಿದ್ದೀರಾ ಅಂತಂದರೆ ಟಾಪ್ ಕಾಲೇಜಸ್ಸಿಂದ ಲೋ ಕಾಲೇಜಸ್ಗೆ ಆಟೋಮೆಟಿಕ್ಕಾಗಿ ಆಪ್ಷನ್ ಎಂಟ್ರಿ ಆದರೆ ಆಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಎಲ್ಲ ನಿಮಗೂ ಕೌನ್ಸಿಲಿಂಗ್ ರೂಲ್ಸ್ ಆದರೆ ಇರುತ್ತೆ. ಓಕೆನಾ. ಸ್ಟೂಡೆಂಟ್ಸಿಗೆ ಮತ್ತೆ ಹೇಳ್ತಿದ್ದೀನಿ, ನಿಮ್ಮದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ ನೀವು ಫಸ್ಟು ಕಟ್ ಆಫ್ಸನ್ನು ಅಬ್ಸರ್ವ್ ಮಾಡಿ ಕಾಲೇಜ್ ಕಟ್ ಆಫ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಜೊತೆಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ದಯವಿಟ್ಟು ಸಹ ಆದಷ್ಟು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿ ನಿಮಗೆ ಸೀಟ್ ಆದರೆ ಸಿಗುತ್ತೆ. ಓಕೆನಾ. ಸೊ ನೋಡಿ, ನಿಮ್ಗೇನಾದರೂ ಇನ್ನೂ ಸಹ ಕೌನ್ಸಿಲಿಂಗ್ ರಿಲೇಟೆಡು ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದು ನೀವು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ಬೋದು. ಏನಾದರೂ ನಿಮಗೆ ಪರ್ಸ್ನಲಾಗಿ ಬೇಕು ಅಂತ ಅಂದರೆ ನಾನು ನಿಮಗೆ ಖಂಡಿತವಾಗ್ಲೂ ಸಹ ಕೌನ್ಸಿಲಿಂಗಲ್ಲಿ ಹೆಲ್ಪ್ ಮಾಡ್ತೀನಿ. ಬಟ್ ನಿಮ್ಗೆ ಅಲ್ಲಿ ಪೇಯ್ಡ್ ಇರುತ್ತೆ. ಓಕೆನಾ. ಫ್ರೀಯಾಗಿ ಇರೋದಿಲ್ಲ. ಪರ್ಸ್ನಲಾಗಿ ನಾನು ಮಾನಿಟರ್ ಮಾಡ್ತೀನಿ. ಸ್ಟೂಡೆಂಟ್ಸ್ಗೆ ಯಾವ ರೀತಿ ಮಾನಿಟರ್ ಮಾಡ್ತೀನಿ ಅಂತ ಅಂದರೆ ನಿಮ್ಗೆ ಏನೇ ಡೌಟ್ ಇರಲಿ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಜೊತೆಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಯಾವ ರೀತಿ ಮಾಡಬೇಕು, ಏನು ನೀವೇನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಪ್ರತಿಯೊಂದನ್ನು ಸಹ ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ ಪರ್ಸ್ನಲಾಗಿ ಬೇಕಿದ್ರೆ. ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ರೆಗ್ಯುಲರ್ ಆಗಿ ಚಾನಲಲ್ಲಿ ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಾನು ಎಲ್ಲ ಥರದ ಕಂಟೆಂಟ್ ನಿಮಗೆ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋವರೆಗೂ. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.